ಓಮನ್ ಕರಾವಳಿಯಲ್ಲಿ ಅಮೆರಿಕ ಸೇನೆಯಿಂದ ದಾಳಿ, ಹಡಗಿನಲ್ಲಿದ್ದ 33 ಭಾರತೀಯರ ಸಾವು, ಭಾರತದಿಂದ ತೀವ್ರ ಆಕ್ಷೇಪ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಸಿಎಂ ಡಿಕೆ ಶಿವಕುಮಾರ್ ಭಾಗಿ, ಭಾರತದ ದಿಕ್ಸೂಚಿ ಬಗ್ಗೆ ಚರ್ಚೆ. ನಮ್ಮದೇ ನಿಜವಾದ ಟಿಎಂಸಿ, ಸ್ಪೀಕರ್ಗೆ ಪತ್ರ ಬರೆದ ಸಂಸದೆ ಕಾಕೋಲಿ, ರೆಬೆಲ್ ಸಂಸದರ ಜೊತೆ ಕೈಜೋಡಿಸಿದ ಸಯಾನಿ ಘೋಷ್. ಸಿದ್ದರಾಮಯ್ಯ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮಗೆ ಗೊತ್ತಿರೋ ಐಟಿ ಸೆಲ್ನವರಿಂದಲೇ ಪ್ರಚಾರ, ಅಹಿದ ಸಂಘಟನೆ ಇದ್ದೇ ಇರುತ್ತೆ ಅಂದರು ಸತೀಶ್. ಮುಂಗಾರು ಶುರುವಾಗ್ತಿದ್ದಂಗೆ ಕಡಲ ತೀರದಲ್ಲಿ ಹೈ ಅಲರ್ಟ್, ಸಮುದ್ರ ತೀರದಲ್ಲಿ ಮನರಂಜನಾ ಚಟುವಟಿಕೆಗಳಿಗೆ ಬ್ರೇಕ್, ನೀರಿಗೆ ಇಳಿಯದಂತೆ ಎಚ್ಚರಿಕೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಚುರುಕುಗೊಳ್ಳದ ಮುಂಗಾರು, 81 ಅಡಿಗೆ ಕುಸಿದ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ, ಸಂಕಷ್ಟ ಎದುರಾಗುವ ಸಾಧ್ಯತೆ. ಸಚಿವಾಕಾಂಕ್ಷಿ ಷಡಕ್ಷರಿ ಆರೋಗ್ಯದಲ್ಲಿ ಏರುಪೇರು, ಕರ್ನಾಟಕ ಭವನದಿಂದ ದೆಹಲಿ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್, ಐಸಿಯುನಲ್ಲಿ ಚಿಕಿತ್ಸೆ.